ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಖಾಲಿ ಇರತಕ್ಕಂತಹ ಅಪ್ರೆಂಟಿಸ್ಶಿಪ್ ಅಂದರೆ ಶಿಶುಕ್ಷ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಕರೆದಿರ್ತಾರೆ. ಇದನ್ನು ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಮತ್ತು ಅರ್ಜಿ ಸಲ್ಲಿಸಬೇಕಾದ್ರೆ ಕ್ವಾಲಿಫಿಕೇಷನ್ ಏನು ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಮತ್ತು ಫಸ್ಟ್ ಟೈಮ್ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್, ಪ್ರೈವೇಟ್ ಜಾಬ್ಸ್ ಎಲ್ಲ ರೀತಿಯ ಮಾಹಿತಿಗಳ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇವು ಹುದ್ದೆಗಳು ಯಾವುದೇ ರೀತಿಯಾಗಿ ಪರ್ಮನೆಂಟ್ ಹುದ್ದೆಗಳಿರುವುದಿಲ್ಲ, ಕೇವಲ ತಾತ್ಕಾಲಿಕ ಹುದ್ದೆಗಳಾಗಿರ್ತವೆ. ಮತ್ತು ನಿಮಗೆ ಟ್ರೈನಿಂಗ್ ಅವಧಿ ನೋಡ್ಬೋದು ಇಲ್ಲಿ ಸ್ನೇಹಿತರೆ, 1 ವರ್ಷ ನಿಮಗೆ ಟ್ರೈನಿಂಗ್ ಅವಧಿ ಇರ್ತೈತಿ. ಇದು 1 ವರ್ಷ ಟ್ರೈನಿಂಗ್ ಅವಧಿ ಆದಮೇಲೆ ಎಷ್ಟು ವರ್ಷ ಬೇಕಾದರೂ ನಿಮಗೆ ಕೆಲಸದಿಂದ ಮಾಡಿಸ್ಕೊಂಡು ನಿಮ್ಮದು ಕೆಲಸನ ತೆಗೆದು ಹಾಕ್ಬೋದು ಅವ್ರ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಕ್ವಾಲಿಫಿಕೇಷನ್ ನೋಡೋದಾದರೆ BA ಅಥವಾ BTech ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಇಲ್ಲಿ ನೋಡ್ಬೋದು ಅವ್ರಿಗೆ ಟೋಟಲ್ ಆಗಿ 130 ಹುದ್ದೆ ಕರೆದಿರ್ತಾರೆ. ಅವ್ರ ಸ್ಯಾಲ್ರಿ ನೋಡೋದಾದರೆ 9,800 ನಿಮಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ. ಮತ್ತು ಟ್ರೈನಿಂಗ್ ಅವಧಿ ನೋಡೋದಾದರೆ 1 ವರ್ಷ ನಿಮಗೆ ಟ್ರೈನಿಂಗ್ ಅವಧಿ ಇರ್ತೈತಿ ಸ್ನೇಹಿತರೆ. ಮತ್ತು ಅದೇ ರೀತಿಯಾಗಿ ಎರಡನೇ ನೋಡ್ಬೋದು BA, BSc, BCom, BBA, BCA, BBM, BE, BTech ಈ ರೀತಿಯಾಗಿ EE ಅಂದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಅಲ್ಲಿ ಟೋಟಲ್ ಆಗಿ 305 ಹುದ್ದೆ ಕರೆದಿರ್ತಾರೆ. ಅವ್ರಿಗೂ ಸ್ಯಾಲ್ರಿ ನೋಡ್ಬೋದು ಇಲ್ಲಿ 9,800 ಅವ್ರಿಗೆ ಸ್ಯಾಲ್ರಿ ಇರ್ತೈತಿ. ಮತ್ತು ಟ್ರೈನಿಂಗ್ ಅವಧಿ ನೋಡೋದ್ರೆ ಅವ್ರಿಗೂ ಕೂಡ 1 ವರ್ಷ ಟ್ರೈನಿಂಗ್ ಅವಧಿ ಇರ್ತೈತಿ. ಇದು 1 ವರ್ಷ ಟ್ರೈನಿಂಗ್ ಅವಧಿ ಆದಮೇಲೆ ನಿಮ್ಮನ್ನ 5 ವರ್ಷನೂ ಕೆಲಸ ಮಾಡಿಸ್ಬೋದು ಅಥವಾ 10 ವರ್ಷನೂ ಮಾಡಿಸ್ಬೋದು. ಮತ್ತು ನಿಮ್ಮನ್ನು ಯಾವುದೇ ರೀತಿಯಾಗಿ ಇದು ಪರ್ಮನೆಂಟ್ ಹುದ್ದೆಗಳಾಗಿರುವುದಿಲ್ಲ, ಕೇವಲ ತಾತ್ಕಾಲಿಕವಾಗಿ ಇರ್ತಕ್ಕಂಥ ಹುದ್ದೆಗಳಾಗಿರ್ತಾವೆ ಸ್ನೇಹಿತರೆ. ಮತ್ತು ಮೂರನೇ ನೋಡ್ಬೋದು ಇಲ್ಲಿ ಡಿಪ್ಲೊಮಾ ನೋಡ್ಬೋದು. ಇಲ್ಲಿ ಆಲ್ ಬ್ರಾಂಚಸ್ ಎಲ್ಲರೂ ಕೂಡ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಅವರಲ್ಲಿ 75 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಅವ್ರಿಗೆ ಸ್ಯಾಲ್ರಿ ನೋಡ್ಬೋದು ಸ್ನೇಹಿತರೆ, 8,000 ರೂಪಾಯಿ ನಿಮಗೆ ಸ್ಯಾಲ್ರಿ ಇರ್ತೈತಿ. ಮತ್ತು ಇದು ಸ್ಯಾಲ್ರಿ ಯಾವುದೇ ರೀತಿಯಾಗಿ ಹೆಚ್ಚಾಗುವುದಿಲ್ಲ, ಇಷ್ಟೇ ಇರ್ತೈತಿ. ಈ 9,800 ಇತ್ತಂದರೆ ಇದು 9,808 ರೂಪಾಯಿ ಅಷ್ಟೇ ಇರ್ತದೆ ಸ್ಯಾಲ್ರಿ. ಯಾವುದೇ ರೀತಿಯಾಗಿ ಇದು ಸ್ಯಾಲ್ರಿಯನ್ನು ಹೆಚ್ಚು ಮಾಡ್ಕೊತ ಹೋಗಕ್ಕೆ ಬರೋಂಗಿಲ್ಲ ಸ್ನೇಹಿತರೆ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನೀವು ಕನಿಷ್ಠ 18 ವರ್ಷ ಹೊಂದಿರಬೇಕಾಗತ್ತೆ ಸ್ನೇಹಿತರೆ. ಮತ್ತು ಗರಿಷ್ಠ ನೋಡೋದಾದರೆ ಗರಿಷ್ಠ ಇದರಲ್ಲಿ ಯಾವುದೇ ರೀತಿಯಾಗಿ ಮಾಹಿತಿಯನ್ನು ನೀಡಿರುವುದಿಲ್ಲ. ಕೇವಲ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಕನಿಷ್ಠ 18 ವರ್ಷಕ್ಕಿಂತ ಕಡಿಮೆ ಇರಬಾರ್ದು ಅಷ್ಟೇ ಕೊಟ್ಟಿದ್ದಾರೆ. ಯಾಕಂದರೆ ಗರಿಷ್ಠ ಮ್ಯಾಕ್ಸಿಮಮ್ ಏಜ್ ಯಾವುದೇ ರೀತಿಯಾಗಿ ಇಲ್ಲಿ ಹೇಳಿರುವುದಿಲ್ಲ. ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಕನಿಷ್ಠ ದೈಹಿಕ ಗುಣಮಟ್ಟ ಇದಕ್ಕೂ ಯಾವ ರೀತಿಯಾಗಿ ಇರ್ತೈತೆ ಅಂತ ನೋಡ್ಬೋದು. ಇಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಎರಡೂ ಕೂಡ ಇರ್ತೈತಿ. ಕೇವಲ ಫಿಸಿಕಲ್ ಅಷ್ಟೇ ಇರೋಂಗಿಲ್ಲ. ಈ KPTCL ಕರೆದಿರ್ತಕ್ಕಂಥ ಟೋಟಲ್ ಆಗಿ 5 ರೀತಿ ಇರ್ತಾವೆ. 5 ರೀತಿ ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ. ಆ 5 ರೀತಿಯಲ್ಲಿ ಕನಿಷ್ಠ 3 ಆದ್ರೂ ಕಂಪ್ಲೀಟ್ ಮಾಡಬೇಕಾಗೈತಿ. ಅದೇ ರೀತಿಯಾಗಿ ಇಲ್ಲಿ ಹಂಗೆ 5 ರೀತಿಯಾಗಿ ಯಾವುದೇ ರೀತಿಯಾಗಿ ಫಿಸಿಕಲ್ ಇರುವುದಿಲ್ಲ. ಅವ್ರದ್ದು ಕೂಡ ಒಂದಿಷ್ಟು ರೂಲ್ಸ್ ಇರ್ತಾವೆ. ಆ ಫಿಸಿಕಲ್ ಇರ್ತೈತಿ. ಫಿಸಿಕಲ್ನಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಮೆಡಿಕಲ್ ಇರ್ತೈತಿ. ಮೆಡಿಕಲ್ನು ಪಾಸಾದರೆ ನಿಮ್ಮದು ಡೈರೆಕ್ಟ್ ಸೆಲೆಕ್ಷನ್ ಇರ್ತೈತಿ. ಇಲ್ಲಿ ನೋಡ್ಬೋದು ತರಬೇತಿ ಅವಧಿ ಆಗಲೇ ತಿಳಿಸ್ಕೊಟ್ಟಂತೆಯೇ ನಿಮಗೆ 1 ವರ್ಷ ತರಬೇತಿ ಅವಧಿ ಇರ್ತೈತಿ. ತರಬೇತಿ ಅವಧಿ ಮುಗಿದ ಮೇಲೆ ನಿಮ್ಮ ಕೆಲಸದಿಂದ ಬರೀ 1 ವರ್ಷ ಮಾಡಿಸಿ ನಿಮಗೆ ಕೆಲಸದಿಂದ ತೆಗಿಬೋದು. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಇದಕ್ಕೆ ಯಾವ ರೀತಿಯಾಗಿ ನಿಮ್ಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ನೋಡ್ಬೋದು. ಇಲ್ಲಿ ನೀವು ಅರ್ಹತೆ ಪರೀಕ್ಷೆಗಳಲ್ಲಿ ಅಂದ್ರೆ ಆಗಲೇ ತಿಳಿಸ್ಕೊಟ್ಟಂತೆ ಅದರಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ನಿಮ್ಮದು ಶಾರ್ಟ್ ಲಿಸ್ಟ್ ತಯಾರು ಮಾಡತ್ತಾರು. ಶಾರ್ಟ್ ಲಿಸ್ಟ್ ತಯಾರು ಮಾಡಿಸಿ ನಿಮಗೆ ಡೈರೆಕ್ಟ್ ಇಮೇಲ್ ಮೂಲಕ ನಿಮಗೆ ಸೆಲೆಕ್ಟ್ ಆಗಿದ್ರು ಇಲ್ಲೋ ಅಂತ ಡೈರೆಕ್ಟ್ ಇಮೇಲ್ ಮೂಲಕ ನಿಮಗೆ ತಿಳಿಸ್ತಾರೆ. ಯಾವುದೇ ರೀತಿಯಾಗಿ ವೆಬ್ಸೈಟಲ್ಲಿ ಯಾವುದೇ ರೀತಿಯಾಗಿ ಮಾಹಿತಿಗಳನ್ನ ಪ್ರಕಟಿಸುವುದಿಲ್ಲ. ನೀವು ಡೈರೆಕ್ಟ್ ನಿಮ್ಮ ಇಮೇಲ್ಗೆ ಅವರು ಮೇಲ್ ಮುಖಾಂತರ ನಿಮಗೆ ಸೆಲೆಕ್ಟ್ ಆಗಿದ್ರು ಇಲ್ಲೋ ಅಂತ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಮತ್ತು ಸೆಲೆಕ್ಟ್ ಆದಂಥ ಕ್ಯಾಂಡಿಡೇಟ್ಸ್ಗಳಿಗೆ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ. ಅಲ್ಲಿ ನೋಡ್ಬೋದು ಪ್ಲೇಸ್ ನೋಡೋದಾದರೆ ಯಾವ ಪ್ಲೇಸಿಗೆ ನೀವು ಹೋಗಬೇಕು ಅಂತ ಡಾಕ್ಯುಮೆಂಟ್ ನೋಡ್ಬೋದು. ಇಲ್ಲಿ ಉಪ ಪ್ರಧಾನ ವ್ಯವಸ್ಥಾಪಕರವರ ಕಚೇರಿ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೇಂದ್ರ, ಬೇವಿಕಮ್ ಟ್ರೀ ಪಾರ್ಕ್ ಎದುರು, BGS ವರ್ಲ್ಡ್ ಸ್ಕೂಲ್ ಹಿಂಭಾಗ, BA ರಸ್ತೆ, ರಾಮನಗರ. ಈ ಪ್ಲೇಸ್ಗೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ಹೋಗ್ಬೇಕು ಸ್ನೇಹಿತರೆ. ಮತ್ತು ಡಾಕ್ಯುಮೆಂಟ್ಸ್ಗೆ ಏನು ಹೋಗ್ಬೇಕಪ್ಪ ಅಂತಂದ್ರೆ ನಿಮಗೆ ನೀವೇನಾದರೂ ಸೆಲೆಕ್ಟ್ ಆದರೆ ನಿಮ್ಮ ಇಮೇಲ್ಗೆ ಎಲ್ಲ ರೀತಿ ಯಾವ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ಹೋಗಬೇಕು ಎಂಬುದನ್ನು ಎಲ್ಲವೂ ಕೂಡ ನಿಮ್ಮ ಇಮೇಲ್ ಮೂಲಕ ಅವ್ರು ತಿಳಿಸ್ಕೊಡ್ತಾರೆ. ಮತ್ತು ಇದನ್ನು ನೀವು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕ್ಬೋದು. ಇಲ್ಲಿ ನೋಡ್ಬೋದು ಅವರು ಅಫಿಷಿಯಲ್ ವೆಬ್ಸೈಟ.
ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ನೀವು ಇದನ್ನು ಆನ್ಲೈನ್ ಮುಖಾಂತರ ಅರ್ಜಿ ಹಾಕ್ಬೋದು. ಮತ್ತು ಈ ವೆಬ್ಸೈಟ್ ಏನಾದರೂ ಬೇಕಾಗಿತ್ತಂದ್ರೆ ಇದನ್ನು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ಡೇಟ್ ನೋಡೋದಾದರೆ 1/2/2025 ಅಂದರೆ ಇದು ಅಪ್ಲಿಕೇಶನ್ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗೈತಿ. ಈಗ 3 ದಿನ ಆಯ್ತು ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿ. ಮತ್ತು ಇಲ್ಲಿ ನೋಡ್ಬೋದು ಕೊನೆಯ ದಿನಾಂಕ ನೋಡೋದಾದರೆ 20/2/2025 ಇದು ಅಪ್ಲಿಕೇಶನ್ ಹಾಕೋಕೆ ಇದು ಕೊನೆಯ ದಿನಾಂಕ ಆಗಿರ್ತೈತಿ. ಇಷ್ಟರೊಳಗೆ ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಸ್ನೇಹಿತರೆ. ಮತ್ತು ಇಲ್ಲಿ ನೋಡ್ಬೋದು ಕಿರುಪಟ್ಟಿ ಅಂದ್ರೆ ನೀವು ಅರ್ಜಿ ಹಾಕಿದಂಥ ಅಭ್ಯರ್ಥಿಗಳ ಕಿರುಪಟ್ಟಿ ಎಂದು ರಿಲೀಸ್ ಮಾಡ್ತಾರಂತ ನೋಡೋದಾದರೆ 1/3/2025 ಇದು ಕಿರುಪಟ್ಟಿ ರಿಲೀಸ್ ಮಾಡ್ತಾನಂತ ಕೊಟ್ಟಿರ್ತಾರೆ. ಇದು ಕಿರುಪಟ್ಟಿ ಏನಾದರೂ ರಿಲೀಸ್ ಮಾಡಿದೆ ಅಂದರೆ ಈ ಡೈರೆಕ್ಟಾಗಿ ನಿಮ್ಮ ಇಮೇಲ್ಗೆ ಕೂಡ ಮೆಸೇಜ್ ಬರ್ತೈತಿ.